ಕಾಡ್ತಿದ್ದ ಹುಡುಗ ಈಗ SSLC ಟಾಪರ್. ಸರ್ಕಾರಿ ಶಾಲೆಯಲ್ಲಿ 614 ಅಂಕ ಗಳಿಸಿದ ಗುಬ್ಬಿ ತಾಲೂಕಿನ ಕುವರ. ಸಾಧನೆ ಮಾಡಿ ಮಾದರಿಯಾದ ಬಡ ರೈತ ಕುಟುಂಬದ. ನಮಸ್ಕಾರ, ನಾನು ಪ್ರಸನ್ನ ದೊಡ್ಡಗುಣಿ. ಚಾಲುಕ್ಯ ನ್ಯೂಸ್ನ ವಿಶೇಷ ಕಾರ್ಯಕ್ರಮ. ಈ ಬಾರಿಯ SSLC ಪರೀಕ್ಷೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಒಳ್ಳೆಯ ಮಾರ್ಕ್ಸ್ ಅನ್ನ ತಗೊಂಡಿದ್ದಾರೆ. ಖಾಸಗಿ ಶಾಲೆಗಳಲ್ಲಿ ಎಲ್ಲವೂ ಇದ್ದು ಎಲ್ಲವನ್ನು ಗಳಿಸುವಂಥದ್ದು ಸುಲಭ. ಆದರೆ ಏನೂ ಇಲ್ಲದಂತಹ ಸಂದರ್ಭದಲ್ಲಿ ಒಂದು ಒಳ್ಳೆಯ ದಾಖಲೆಯನ್ನ ಮಾಡುವಂಥದ್ದು, ಒಂದು ಸಾಧನೆಯನ್ನ ಮಾಡುವಂಥ ಹುಡುಗರು ಸರ್ಕಾರಿ ಶಾಲೆಗಳಲ್ಲೂ ಕೂಡ ಇದ್ದಾರೆ ಅನ್ನೋದನ್ನ ತೋರಿಸಿದ್ದಾನೆ ಗುಬ್ಬಿ ತಾಲೂಕಿನ ಚೇಳೂರಿನ ಬಾಲಕರ ಪ್ರೌಢಶಾಲೆಯ ವಿದ್ಯಾರ್ಥಿ ಚಂದು. ಈ ಬಾರಿಯ SSLC ಪರೀಕ್ಷೆಯಲ್ಲಿ 625ಕ್ಕೆ 614 ಅಂಕಗಳನ್ನ ಪಡೆಯುವ ಮೂಲಕ ಒಂದು ವಿಶೇಷ ಸಾಧನೆಯನ್ನ ಮಾಡಿದ್ದಾನೆ. ಸರ್ಕಾರಿ ಶಾಲೆಯ ಟಾಪರ್ ಜೊತೆ ನಾನು ಇವತ್ತು ಮಾತಾಡ್ತಾ ಇದ್ದೇನೆ. ಚಂದು, ಕಂಗ್ರಾಚುಲೇಷನ್ಸ್. ನೀನೊಬ್ಬ ಬಹಳ ಹಳ್ಳಿಯಿಂದ ಬಂದಿರೋ ಹುಡುಗ, 614 ಮಾರ್ಕ್ಸ್ ತಗೊಂಡಿದ್ಯಾ. ಏನು ಅನ್ನಿಸ್ತಾ ಇದೆ ಇವತ್ತು? ನನಗೆ ತುಂಬ ಖುಷಿ ಆಗ್ತಾ ಇದೆ ಸರ್. ಮತ್ತು ನನಗೆ ನಮ್ಮ ಟೀಚರ್ಸು, ನಮ್ಮ ಫ್ಯಾಮಿಲಿ ತುಂಬ ಸಪೋರ್ಟ್ ಮಾಡಿದೆ. ಎಲ್ಲರೂ ಟೀಚರ್ಸು ತುಂಬ ಚೆನ್ನಾಗಿ ಬೋಧನೆ ಮಾಡಿದ್ದಾರೆ ಮತ್ತು ಎಲ್ಲ ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಯಾವ ಥರ ಸಪೋರ್ಟ್ ಮಾಡ್ತಿದ್ರು ಟೀಚರ್ಸ್ ನಿಮಗೆ? ಸ್ಟಾರ್ಟಿಂಗಿಂದಲೂ ಸ್ಪೆಷಲ್ ಕ್ಲಾಸ್ ತಾಂತಿದ್ರು, ಸಂಡೇ ಕ್ಲಾಸ್ ತಾಂತಿದ್ರು, ನೆಕ್ಸ್ಟು ಹಾಲಿಡೇಸಲ್ಲೆಲ್ಲ ಕ್ಲಾಸ್ ತಾಂತಿದ್ರು. 9th ಇಂಟನೇ ಪ್ರಿಪೇರ್ ಮಾಡ್ತಿದ್ರು. 9ನೇ ಕ್ಲಾಸ್ ಶುರು ಮಾಡ್ತಾ ಇದ್ರು. ಓಕೆ. ಸೊ ಎಷ್ಟು ಮಾರ್ಕ್ಸ್ ಬರಬೇಕಂತ ಅಂದ್ಕೊಂಡಿದ್ದೆ ನೀನು? ಈಗ ಎಷ್ಟು ಮಾರ್ಕ್ಸ್ ಬಂದಿದೆ? ಯಾವ್ಯಾವ್ದ್ರಲ್ಲಿ ಎಷ್ಟೆಷ್ಟು ಬಂತು? ನಾನು 99% ಬರಬೇಕು ಅಂದ್ಕೊಂಡಿದ್ದೆ. ಈಗ 98% ಬಂದಿದೆ. ಕನ್ನಡದಲ್ಲಿ 124, ಇಂಗ್ಲೀಷಲ್ಲಿ ಔಟ್ ಆಫ್ ಔಟ್ ಬಂದಿದೆ, ಹಿಂದಿನಲ್ಲಿ 99. ಇಂಗ್ಲೀಷಲ್ಲಿ 100 ಬಂದಿದೆಯಾ? ಎಸ್ ಸರ್. ಹೆಂಗೆ ಸಾಧ್ಯನಪ್ಪ? ಇವತ್ತು ಹಳ್ಳಿ ಮಕ್ಳಿಗೆ ಇಂಗ್ಲೀಷೇ ಬರಲ್ಲ ಅಂತಾರೆ ಅಂತಂದ್ರೆ ನೀನು ಹೆಂಗೆ ತೆಗ್ದೆ ಅಂತ? ಇಂಗ್ಲೀಷು ನನಗೆ ತುಂಬ ಈಸಿ ಇತ್ತು. ಗ್ರಾಮರೆಲ್ಲ ನನಗೆ ಸರ್ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಗ್ರಾಮರ್ ತುಂಬ ಈಸಿ ಇತ್ತು ನನಗೆ. ಸರ್ಕಾರಿ ಶಾಲೆಯಲ್ಲಿ ಪಾಠನೇ ಮಾಡಲ್ಲ ಅಂತ ಒಂದು ಬ್ಯಾಡ್ ಒಪಿನಿಯನ್ ಕಾಣುತ್ತೆ, ಜನರಲ್ ಕಾಣುತ್ತೆ. ಪಾಠ ಮಾಡಲ್ಲ ಮೇಷ್ಟ್ರುಗಳು, ಚೆನ್ನಾಗಿ ಓದಿಸಲ್ಲ ಹುಡುಗರಿಗೆ ಅಂತ. ಏನು ಸರ್ ನಿಮ್ಮ ಸ್ಕೂಲ್ ಬಗ್ಗೆ ನಿಂಗೆ ಏನು ಅನ್ನಿಸ್ತು? ನಮ್ಮ ಸ್ಕೂಲಲ್ಲಿ ಆ ಥರ ಏನಿಲ್ಲ, ಎಲ್ಲ ಚೆನ್ನಾಗಿ ಮಾಡ್ತಿದ್ರು ಪಾಠ. ಅರ್ಥ ಆಗ್ತಿತ್ತು ಚೆನ್ನಾಗಿ? ಹಾಂ. ಏನು ಹೇಳ್ತೀಯ ನಿಮ್ಮ ಸರ್ಕಾರಿ ಶಾಲೆ ಚೇಳೂರು ಬಗ್ಗೆ? ಏನು ಹೇಳಕ್ಕೆ ಇಷ್ಟಪಡ್ತೀಯಾ? ನಮ್ಮ ಸರ್ಕಾರಿ ಶಾಲೆ ಬಗ್ಗೆ ತುಂಬ ಹೆಮ್ಮೆ ಇದೆ. ತುಂಬ ದೂರದಿಂದ ನಮ್ಮ ಶಾಲೆಯಲ್ಲಿ ಬರ್ತಾರೆ ಓದೋಕ್ಕೆ. ನಮ್ಮ ಶಾಲೆಯಲ್ಲಿ ಸ್ಟ್ರೆಂತು ಸುಮಾರು 350 ಚಿಲ್ಲರೆ ಇದೆ. ನಮ್ಮ ಶಾಲೆಯಲ್ಲಿ ಎಲ್ಲ ಚೆನ್ನಾಗಿ ಟೀಚರ್ಸ್ ಎಲ್ಲ ಪಾಠ ಮಾಡ್ತಾರೆ. ನಮ್ಮ ಶಾಲೆಯಲ್ಲಿ ನಮ್ಮ ಟೀಚರ್ಸು ತುಂಬ SSLC ರಿಸಲ್ಟ್ಗೂ ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ರು. ನಾವು ಜೊತೆಗೆ ಹಾರ್ಡ್ ವರ್ಕ್ ಮಾಡ್ತಿದ್ವಿ. ಎಷ್ಟೊತ್ತು ಓದ್ತಾ ಇದ್ದೆ ಚಂದು ದಿನ ನಾನು 4 ಗಂಟೆಗೆ ಎದ್ದು ಓದ್ತಾ ಇದ್ದೆ. ಜಾಸ್ತಿ ಬೆಳಿಗ್ಗೆ ಎದ್ದು ಓದ್ತಾ ಇದ್ದೆ. ಮನೇಲಿ ಏನಾದ್ರು ಒತ್ತಡ ಆಗ್ತಿದ್ರೆ ಓದೋದು ಸಾಕು, ಕುರಿ ಕಾಯಕ್ಕೆ ಹೋಗು, ಆ ಥರದ್ದು ಏನಾದ್ರು ಇತ್ತ ಮನೇಲಿ? ಏನು ಹೇಳ್ತಿರಲಿಲ್ಲ. ನಮ್ಮ ಮನೇಲೂ ತುಂಬ ಚೆನ್ನಾಗಿ ಪ್ರೋತ್ಸಾಹ ಮಾಡ್ತಿದ್ರು. ಯಾರು ಏನು ಎಬ್ಬರಿಸ್ತಿರ್ಲಿಲ್ಲ. ನಾನೇ ಎದ್ದು ಬೆಳಿಗ್ಗೆ ಎದ್ದು ಓದ್ಕೊಂತಿದ್ದೆ. ಸ್ಪೋರ್ಟ್ಸು ಆಡ್ತಿದ್ದೆ, ಯಾವಾಗಲೂ ಸ್ಪೋರ್ಟ್ಸ್ ನೋಡ್ತಿದ್ದೆ. ನಮ್ಮ ಮನೇಲಿ ಬೈಯೋರು, ಯಾವಾಗಲೂ ಕ್ರಿಕೆಟ್ ನೋಡ್ತೀಯಾ, ಕಬಡ್ಡಿ ನೋಡ್ತೀಯಾ, ಓದೋದೇ ಇಲ್ಲ ಅಂತ ಹೇಳ್ತಿದ್ರು. ಅವಾಗ ನಾನು ಹೇಳ್ತಿದ್ದೆ, ಓದೋದ್ರ ಜೊತೆಗೆ ಸ್ಪೋರ್ಟ್ಸು ತುಂಬ ಮುಖ್ಯ, ಸ್ಪೋರ್ಟ್ಸು ಇರಬೇಕು ಅಂತ ಎಲ್ಲ ಹೇಳ್ತಿದ್ದೆ ಅವರಿಗೆ. ಅವ್ರು ಸ್ಪೋರ್ಟ್ಸು ಅಂತ ಯಾವಾಗಲೂ ಓದೆಲ್ಲ ಬಿಡು ಅಂತಿದ್ರು. ಆದ್ರೆ ನಾನು ಸ್ಪೋರ್ಟ್ಸ್ ನೋಡ್ಕೊಂಡು ಸ್ಪೋರ್ಟ್ಸ್ ಆಡ್ಕೊಂಡು ಓದ್ ತೋರಿಸ್ತೀನಿ ಅಂತ ಹೇಳ್ತಿದ್ದೆ. ಈಗ ಅದೇ ತರ ಸ್ಪೋರ್ಟ್ಸ್ ಆಡಿ ಚೆನ್ನಾಗಿ ಓದಿದ್ದೀನಿ. ಅರೆ ನಮ್ಮ ಶಾಲೆಯಲ್ಲಿ PE ಟೀಚರ್ ಇಲ್ಲ, ಅದೊಂದು ಸಮಸ್ಯೆ ಇತ್ತು. ನಂಗೆ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಜಾಸ್ತಿ ಇಂಟ್ರೆಸ್ಟ್ ಇತ್ತು. ನಿಮ್ಮಲ್ಲಿ ನೀನೇ ಜಾಸ್ತಿ ಓದಿರೋದಂಗಾದ್ರೆ? ಮುಂದೆ ಏನಾಗಬೇಕು ಅಂತ ಚಂದು? ಡಾಕ್ಟರ್ ಆಗಬೇಕು ಅಂತ. ವೆರಿ ಗುಡ್. ಡಾಕ್ಟರ್ ಆಗಿ ಎಲ್ಲರೂ ಜನರ ಸೇವೆ ಮಾಡಬೇಕು, ಸಾರ್ವಜನಿಕ ಸೇವೆ ಮಾಡಬೇಕು, ಜನರಿಗೆ ಒಳ್ಳೇದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಂತಾರೆ ಮನೇಲಿ? ಡಾಕ್ಟರ್ ಓದಿಸ್ತೀನಿ ಅಂತ ಹೇಳ್ತಿದಾರ ಏನು ಅಪ್ಪ ಅಮ್ಮ? ನಮ್ಮ ಅಪ್ಪ ಅಮ್ಮಗೂ ಅದೇ ಆಸೆ, ಡಾಕ್ಟರ್ ಆಗಬೇಕು ಅನ್ನೋದೇ ಆಸೆ. ಅವರು ಡಾಕ್ಟರ್ ಆಗುವಂಥ ಪ್ರೋತ್ಸಾಹ ನೀಡ್ತಾವ್ರೆ. ಅವರು ಚೆನ್ನಾಗಿ ಓದು ಅಂತ ಹೇಳ್ತಾವ್ರೆ. ಇವತ್ತು ಗುಬ್ಬಿ ತಾಲೂಕಿಗೆ ಟಾಪರ್ ನೀನು. ಅಂದರೆ ಬೇರೆ ಖಾಸಗಿ ಶಾಲೆಗಳಲ್ಲಿ ಬಂದಿರ್ಬೋದು, ನಿನ್ಕಿಂತ ಇನ್ನೊಂದು 4-5 ಮಾರ್ಕ್ಸ್ ಬಂದಿರ್ಬೋದು. ಆ ಫೆಸಿಲಿಟೀಸಲ್ಲಿ 4-5 ಮಾರ್ಕ್ಸ್ ತಗೊಳ್ಳೋದು ಅದೇನು ದೊಡ್ಡದಲ್ಲ ಅನಿಸುತ್ತೆ. ಯಾಕಂದರೆ ಸರ್ಕಾರಿ ಶಾಲೆಯಲ್ಲಿ ಏನೂ ಇಲ್ಲದಂತಹ ಸಂದರ್ಭಗಳಲ್ಲಿ ಇವತ್ತು ಈ ಮಟ್ಟಕ್ಕೆ ಮಾರ್ಕ್ಸ್ ತೊಗೊಂಡಿದ್ಯಾ ಅಂದರೆ ನಿನ್ನ ಫ್ರೆಂಡ್ಸಿಗೆ ಏನು ಹೇಳ್ತೀಯ? ಅಥವಾ ಸರ್ಕಾರಿ ಶಾಲೆ ಮಕ್ಕಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀಯ? ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಅವ್ರ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳಿಂದ ಏನು ಕಡಿಮೆ ಇಲ್ಲ. ಸರ್ಕಾರಿ ಶಾಲೆಗಳಲ್ಲೂ ಚೆನ್ನಾಗಿ ಪಾಠ ಮಾಡ್ತಾರೆ, ಒಳ್ಳೊಳ್ಳೆ ಟೀಚರ್ಸ್ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಸೇರಿರೋ
ಒಳ್ಳೆ ಫಲಿತಾಂಶ ಪಡಿಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಚಂದು, ಸರ್ಕಾರಿ ಶಾಲೆಗಳಲ್ಲಿ ಎಲ್ಲವನ್ನೂ ಕೊಡುತ್ತೆ ಅಂತೇಳಿ ಸರ್ಕಾರ ಹೇಳುತ್ತೆ, ನಿನ್ಗೇನೇನೆಲ್ಲ ಸಿಗ್ತಾ ಇತ್ತು ಅಂತ ಈ ಸರ್ಕಾರಿ ವತಿಯಿಂದ? ನಮ್ಮ ಶಾಲೆಯಲ್ಲಿ ಉಚಿತವಾಗಿ ಬುಕ್ಸು, ಯೂನಿಫಾರಮು, ಮಧ್ಯಾಹ್ನ ಊಟ, ಬಿಸಿ ಊಟ, ಬೆಳಿಗ್ಗೆ ಹಾಲು ಎಲ್ಲ ಕೊಡ್ತೀವಿ. ಎಲ್ಲ ಫೆಸಿಲಿಟೀಸ್ ಇತ್ತು. ಸರ್ಕಾರ ಇನ್ನು ನಮ್ಮ ಶಾಲೆಗೆ ಇನ್ನೂ ಜಾಸ್ತಿ ಫೆಸಿಲಿಟೀಸ್ ಕೊಡಬೇಕು. ಈ ಥರ ಫೆಸಿಲಿಟೀಸ್ ಕೊಟ್ಟರೆ ಇನ್ನೂ ನಾವು ಹೆಚ್ಚಿಗೆ ಸಾಧನೆ ಮಾಡ್ಬೋದು. ನಾವು ಈ ಥರ ಸರ್ಕಾರಿ ಶಾಲೆಯಲ್ಲಿ ಓದಿ ಸಾಧನೆ ಮಾಡಿದ್ದೀವಿ. ನಮ್ಮ ಫ್ರೆಂಡ್ಸಿಗೂ ಏನೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸರ್ಕಾರಿ ಶಾಲೆಯಲ್ಲಿ ಓದಿ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳಿಂದ ಏನು ಕಡಿಮೆ ಇಲ್ಲ. ಖಾಸಗಿ ಶಾಲೆಗಳಲ್ಲಿ ಲಕ್ಷಗಳು ಕೊಟ್ಟು ಮಕ್ಕಳು ಓದಲಿಕ್ಕೆ ಹೋಗ್ತಾರೆ. ಆದರೆ ಅಲ್ಲಿ ಅವರು ಸರ್ಕಾರಿ ಶಾಲೆಗಳಿಂದ ಕಡಿಮೆ ಅಂಕಗಳನ್ನು ಗಳಿಸಿದ್ದಾರೆ. ನಮ್ಮ ಫ್ರೆಂಡ್ಸು. ನಮ್ಮ ಸ್ಕೂಲಿಗೆ ಇನ್ನೂ ಜಾಸ್ತಿ ಕೊಠಡಿಗಳು ಬೇಕು, ಒಳ್ಳೆ ಬಿಲ್ಡಿಂಗ್ಸ್ ಬೇಕು, ನೆಕ್ಸ್ಟು ಇನ್ನೊಂದು ಲ್ಯಾಬ್ ಬೇಕು, ನೆಕ್ಸ್ಟು ಕಂಪ್ಯೂಟ್ರು ಕಡಿಮೆ ಇದ್ದಾವೆ, ಇನ್ನೂ ಜಾಸ್ತಿ ಬೇಕು. ನಮ್ಮ ಸ್ಕೂಲಲ್ಲಿ ಹೆಚ್ಚಿಗೆ ಸ್ಟ್ರೆಂತ್ ಇರೋದ್ರಿಂದ ಬೆಂಚ್ಗಳ ಕೊರತೆ ಇದೆ, ಡೆಸ್ಕ್ಗಳು ಬೇಕು ನಮ್ಮ ಶಾಲೆಗೆ. ನೆಕ್ಸ್ಟು ಆಟದ ಮೈದಾನದ ಕೊರತೆ ಇದೆ. ಇವೆಲ್ಲ ಫೆಸಿಲಿಟೀಸು ನಮಗೆ ಸಿಕ್ಕಿದ್ರೆ ಇನ್ನೂ ಹೆಚ್ಚಿಗೆ ಸಾಧನೆ ಮಾಡ್ಬೋದು. ಸೊ ಇದುವರೆಗೂ ನಾನು ಮಾತಾಡಿದ್ದು ಅದು ಸರ್ಕಾರಿ ಶಾಲೆಯ ವಿದ್ಯಾರ್ಥಿ ಜೊತೆ. ಏನೂ ಇಲ್ಲದಂತಹ ಸರ್ಕಾರಿ ಶಾಲೆಗಳು ಅಂತ ನಾವು ಹೇಳಿದ್ರು ಕೂಡ ಒಂದಷ್ಟು ಸರ್ಕಾರ ಉಪಯೋಗಗಳನ್ನು ಕೊಟ್ಟಿದೆ. ಅದು ಬಿಸಿ ಊಟ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯೂನಿಫಾರ್ಮ್ ಇರ್ಬೋದು. ನಿಜವಾಗ್ಲೂ ಈ ಹುಡುಗ ಹಾಕಿರುವಂಥ ಯೂನಿಫಾರ್ಮ್ ಇದೆಯಲ್ಲ, ಅದಕ್ಕೊಂದು ದೊಡ್ಡ ಶಕ್ತಿ ಇದೆ. ಇವತ್ತು ಯಾರೇ ಏನೇ ಆಗಿದರು ಅಂತಂದರೆ ಅದೆಲ್ಲವೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿರುವಂಥವರೇ ಸಾಧನೆ ಮಾಡಿರುವಂಥದ್ದು. ಸರ್ಕಾರ ಮತ್ತಷ್ಟು ಸರ್ಕಾರಿ ಶಾಲೆಗಳಿಗೆ ಬೇಕಾದಂಥ ಸೌಲಭ್ಯಗಳನ್ನು ಕೊಡಬೇಕು. ಮೊದಲನೇದಾಗಿ ಶಿಕ್ಷಕರ ಕೊರತೆ ಜಾಸ್ತಿ ಕಾಡ್ತಾ ಇದೆ. ಆ ಶಿಕ್ಷಕರ ಕೊರತೆಯನ್ನು ನೀಗಿಸಿದ್ರೆ ಯಾವುದೇ ಖಾಸಗಿ ಶಾಲೆಗಳಿಗೂ ಕಮ್ಮಿ ಇಲ್ಲದಂತೆ ಈ ಹಳ್ಳಿಯ ಹುಡುಗರು ಖಂಡಿತವಾಗ್ಲೂ ಸಾಧನೆಯನ್ನ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ. ಬಹಳ ಚಿಕ್ಕ ಹಳ್ಳಿ, ಗುಬ್ಬಿ ತಾಲೂಕಿನ ಬಹಳ ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿರುವಂಥ ಹುಡುಗ, ಖಂಡಿತವಾಗ್ಲೂ ಬಹಳ ಹಿಂದುಳಿದ ವರ್ಗದ ಒಂದು ಸಮುದಾಯದಿಂದ ಬಂದಿರುವಂಥ ಹುಡುಗ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದಿ 614 ಮಾರ್ಕ್ಸ್ ಅನ್ನು ತೆಗಿತಾನೆ ಅಂದ್ರೆ ಬಹಳ ಖುಷಿ ಆಗುತ್ತೆ. ಮ್ಯಾಥಮೆಟಿಕ್ಸ್ ಅಲ್ಲಿ 100 ತೆಗಿತಾನೆ, ಇಂಗ್ಲಿಷ್ ಅಲ್ಲಿ 100 ತೆಗಿತಾನೆ ಅಂತ ನೀವು ಯೋಚನೆ ಮಾಡಬೇಕು. ಇವನ್ಗೆ ಮಿಕ್ಕಂತ ಮತ್ತಷ್ಟು ಫೆಸಿಲಿಟೀಸ್ ಅನ್ನ ಕೊಟ್ರೆ ನಿಜವಾಗಿ ಇವನ ಕನಸೇನಿದೆ, ಏನು ಡಾಕ್ಟರ್ ಆಗಬೇಕು ಅನ್ನುವ ಕನಸಿದೆ, ಆ ಕನಸನ್ನ ಖಂಡಿತವಾಗ್ಲೂ ಸರ್ಕಾರ ಈಡೇರಿಸಬಹುದು, ಸಮಾಜ ಕೂಡ ಈಡೇರಿಸಬಹುದು. ಸರ್ಕಾರ ಇಂಥವ್ರಿಗೆ ಖಂಡಿತ ಹೆಚ್ಚಿನ ಸಹಕಾರವನ್ನ ಕೊಡಬೇಕು. ಇನ್ನು ಮಾನ್ಯ ಗುಬ್ಬಿ ಶಾಸಕರು ಕೂಡ ಇಂತಹ ಹುಡುಗರನ್ನ ಖಂಡಿತವಾಗ್ಲೂ ತಾವು ಬೆಳೆಸಿದ್ರೆ ಖಂಡಿತ ಈ ಸಮಾಜಕ್ಕೆ ಒಂದು ಒಳ್ಳೆಯ ವಿಚಾರವನ್ನ ಕೊಡ್ತಾರೆ ಅಂತ ಹೇಳ್ತಾ, ದಯವಿಟ್ಟು ತಾವೆಲ್ಲರೂ ಕೂಡ ಏನು ಜನಪ್ರತಿನಿಧಿಗಳಿದ್ದೀರಿ, ಸರ್ಕಾರ ಇದೆ, ತಹಶೀಲ್ದಾರ್ ಇದ್ದಾರೆ, BEO ಇದ್ದಾರೆ, ನೀವೆಲ್ಲರೂ ಕೂಡ ಹೆಚ್ಚು ಓದಿರುವಂತಹ ವಿದ್ಯಾರ್ಥಿಗಳನ್ನ ಹುಡುಕಿ ಇಂತಹ ಪ್ರತಿಭೆಗಳನ್ನ ಹೊರತೆಗೆದ್ರೆ ಖಂಡಿತವಾಗ್ಲೂ ಸಮಾಜಕ್ಕೆ ಒಂದು ಒಳ್ಳೆ ಆಸ್ತಿ ಆಗ್ತಾರೆ ಅಂತ ಹೇಳ್ತಾ, ಖಂಡಿತವಾಗ್ಲೂ ಸರ್ಕಾರಿ ಶಾಲೆಯನ್ನು ಉಳಿಸೋಣ, ಈ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳನ್ನ ಬೆಳೆಸೋಣ ಅನ್ನುವ ಒಂದು ಮಾತುಗಳನ್ನು ಹೇಳ್ತಾ ನಮ್ಮ ಈ ಒಂದು ಚಿಕ್ಕ ಸಂದರ್ಶನವನ್ನು ಮುಗಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ತುಂಬಾ ದಪ್ಪ ಇದ್ದೀರಾ, ಸಣ್ಣ ಆಗ್ಬೇಕಾ, ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಆರಾಮಾಗಿ ಸಣ್ಣ ಆಗಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಕೆಳಗಡೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಹೋಮ್ ಡೆಲಿವರಿ ಪಡೀರಿ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.